ಡೆವಿಲ್ ಸಿನಿಮಾದ ಮತ್ತೊಂದು ಹಾಡಿಗೆ ಸಜ್ಜಾಗಿದ್ದಾರೆ ಸೆಲೆಬ್ರಿಟಿಗಳು. ಬಿಡುಗಡೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಡೆವಿಲ್ ಸಿನಿಮಾದ 3ನೇ ಹಾಡು ರಿಲೀಸ್ ಅಂತ ಹೇಳ್ತಾ ಇದ್ದಾರೆ. ರಚಿತಾ ರಾಮ್ ತಮ್ಮ ಪೇಜ್ನಲ್ಲಿ 3ನೇ ಹಾಡಿನ ಬಗ್ಗೆ ಸುಳಿವನ್ನ ಕೊಟ್ರ ಎನ್ನುವಂತಹ ಮಾತು. ಡೆವಿಲ್ ಸಿನಿಮಾದ ಮತ್ತೊಂದು ಹಾಡು ಬಿಡುಗಡೆಗೆ ಸಜ್ಜಾಗಿದೆ ಅಂತ ಹೇಳ್ತಾ ಇದ್ದಾರೆ ಸೆಲೆಬ್ರಿಟಿಗಳು. ಅಂದರೆ ಅಭಿಮಾನಿಗಳು ಕೂಡ ಕಾಯ್ತಾ ಇದ್ದಾರೆ. ಡೆವಿಲ್ ಸಿನಿಮಾದ 3ನೇ ಹಾಡು ರಿಲೀಸ್ ಬಗ್ಗೆ ರಚಿತಾ ರಾಮ್ ತಮ್ಮ ಪೇಜ್ನಲ್ಲಿ 3ನೇ ಹಾಡಿನ ಬಗ್ಗೆ ಸುಳಿವನ್ನು ಕೊಟ್ರ ಅನ್ನುವಂತಹ ಮಾತು. ಡೆವಿಲ್ ಚಿತ್ರಕ್ಕೆ ಯಜ್ನೀಶ್ ಲೋಕನಾಥ್ ಅವರು ಸಂಗೀತವನ್ನು ಮಾಡಿದ್ದಾರೆ, ಸಂಗೀತ ನಿರ್ದೇಶಕರು ಅವರು. ಆದರೆ ಈ ಒಂದು ವಿಚಾರದಲ್ಲಿ ಏನಾಗುತ್ತೆ, ಇದ್ರೆ ನೆಮ್ಮದಿಯಾಗಿರ್ಬೇಕನ್ನುವಂಥ ಒಂದು ಹಾಡೇನಿತ್ತು ಅದು ಬಿಡುಗಡೆ ಆಗಿತ್ತು, ವೈರಲ್ ಕೂಡ ಆಗಿತ್ತು, ಸಾಕಷ್ಟು ಒಂದು ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕೂಡ ಸಿಕ್ಕಿತ್ತು, ವ್ಯೂಸ್ ಕೂಡ ಜಾಸ್ತಿ ಬಂದಿತ್ತು. ಈಗ 3ನೇ ಹಾಡನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದೆ ಚಿತ್ರತಂಡ ಕೂಡ. ಆದ ಮೇಲೆ ಒಂದೇ ಒಂದು ಸಲ ಹಾಡು ಕೂಡ ರಿಲೀಸ್ ಆಗಿತ್ತು, ಅದು ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಪ್ರಮೋದ್ ಮರವಂತೆ ಸಾಹಿತ್ಯ ಬರೆದಂಥ ಹಾಡು ಎಲ್ಲರ ಒಂದು ಗಮನ ಕೂಡ ಸೆಳೆದಿತ್ತು. ಆ ಒಂದು ಹಾಡಿನಲ್ಲಿ ದರ್ಶನ್ ತುಂಬ ಯಂಗಾಗಿ ಕೂಡ ಕಾಣಿಸ್ಕೊಂಡಿದ್ರೆ ಅನ್ನುವಂಥ ಮಾತು ಕೇಳಿ ಬಂದಿತ್ತು. ಈಗ 3ನೇ ಹಾಡಿನ ಒಂದು ಸರದಿ ಡೆವಿಲ್ ಚಿತ್ರದ 3ನೇ ಹಾಡು ಹೇಗಿರುತ್ತೆ ಅನ್ನುವಂಥ ಕುತೂಹಲ ಹೆಚ್ಚಾಗಿದೆ. ಎಲ್ಲರಲ್ಲೂ ಕೂಡ ಅಭಿಮಾನಿಗಳು ಕೂಡ ಕಾಯ್ತಾ ಇದ್ದಾರೆ. ಹೇಗಿರಬಹುದು ನಮ್ಮ ನೆಚ್ಚಿನ ನಟನ ಒಂದು 3ನೇ ಸಾಂಗ್ ಎನ್ನುವಂಥ ಒಂದು ರೀತಿಯಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ, ಯೋಚನೆ ಮಾಡ್ತಾ ಇದ್ದಾರೆ, ಕಾಯ್ತಾ ಇದ್ದಾರೆ ರಿಲೀಸ್ ಆದರೆ ನಾವು ನೋಡಬೇಕಂತ. ಆದರೆ ಸಿನಿಮಾ ತಂಡ ಈ ಬಗ್ಗೆ ಏನೂ ಕೂಡ ಬಿಟ್ಟುಕೊಟ್ಟಿಲ್ಲ. ಇನ್ನೂ ಕೂಡ ನಾವು ರಿಲೀಸ್ ಮಾಡ್ತೀವಿ ಇಲ್ಲ ಅಂತ. ಯಾಕಂದರೆ ಅದೊಂದೇಳಿ ಆ ಥರ ಇದ್ದರೆ ಅವರೇ ಹೇಳ್ತಾ ಇದ್ರು, ಅಧಿಕೃತವಾಗಿ ಎಲ್ಲೂ ಕೂಡ ಇನ್ನೂ ಹೇಳ್ಕೊಂಡಿಲ್ಲ ಅಂತ ಚಿತ್ರತಂಡ. ಹೀಗಾಗಿ ಆದಷ್ಟು ಬೇಗ ಮುಂದಿನ ಒಂದು ಹಾಡಿನ ಅಪ್ಡೇಟ್ ಕೊಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ. ಸದ್ಯಕ್ಕೆ ಬಿಡುಗಡೆಯ ಒಂದು ವಿಚಾರವಾಗಿ ಯಾವುದೇ ಒಂದು ಸುದ್ದಿಯನ್ನು ವಿಚಾರಗಳನ್ನು ಸಿನಿಮಾ ತಂಡ ಹಂಚಿಕೊಂಡಿಲ್ಲ. ಆದರೆ ಎಲ್ಲ ಒಂದು ಕಡೆ ಪೇಜ್ನಲ್ಲಿ ರಚಿತಾ ರಾಮ್ ಅವರು ಏನಾದರೂ ಸುಳಿವು ಕೊಟ್ಟರೆ ಎನ್ನುವಂತಹ ಮಾತು ಇದೆ. 3ನೇ ಹಾಡು ಈಗಾಗಲೇ 2 ಹಾಡು ರಿಲೀಸ್ ಆಗಿದೆ. ಬಿಡುಗಡೆಯಾದಂತಹ 2 ಹಾಡುಗಳು ಕೂಡ ಜನರಿಗೆ ಇಷ್ಟ ಆಗಿದೆ. ಅವರ ಅಭಿಮಾನಿಗಳಿಗಂತೂ ಕೂಡ ತುಂಬ ಹುಚ್ಚೆದ್ದು ನೋಡ್ತಾ ಇದ್ರು ಸಾಂಗ್ನ ಪದೇ ಪದೇ. ಈಗ 3ನೇ ಹಾಡು ಬಿಡುಗಡೆಗೆ ರೆಡಿಯಾಗಿದೆ. ಆದರೆ ಬಟ್ ಯಾವಾಗ ಬಿಡುಗಡೆ ಮಾಡ್ತೀವಿ, ರಿಲೀಸ್ ಮಾಡ್ತೀವಿ ಅಂತ ಹೇಳಿ ಇಂದು ಚಿತ್ರತಂಡ ಅಧಿಕೃತವಾಗಿ ಯಾವುದೇ ಒಂದು ರೀತಿಯ ಒಂದು ಘೋಷಣೆಗಳನ್ನು ಮಾಡಿಲ್ಲ, ಅಪ್ಡೇಟನ್ನು ಕೊಟ್ಟು. ಹೀಗಾಗಿ ಮುಂದಿನ ದಿನಗಳೇ ಇದಕ್ಕೆ ಸಂಬಂಧಪಟ್ಟಾಗ ಅಪ್ಡೇಟ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈಗ ಸದ್ಯಕ್ಕಂತೂ ರಿಲೀಸ್ ಮಾಡುವಂತಹ ಯೋಚನೆಯ ಬಗ್ಗೆ ನಾವು ತಲೆ ಕೆಡಿಸ್ಕೊಂಡಿಲ್ಲ ಅಂತ ಚಿತ್ರತಂಡ ಹೇಳದಂತೆ ಕಾಣ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.